ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು DLED ವಿದ್ಯಾರ್ಥಿಗಳಿಗೆ ಸಾಕಷ್ಟು ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವು ಕೂಡ ನೋಡ್ತಾ ಇದ್ದೀರಾ, ಒಳ್ಳೆ ಕಾಮೆಂಟ್ಸ್ಗಳನ್ನು ಹಾಕ್ತಾಯಿದ್ದೀರ. ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಎಸ್ಪೆಷಲಿ ಸೆಕೆಂಡ್ ಇಯರ್ DLED ವಿದ್ಯಾರ್ಥಿಗಳಿಗೆ ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನ್ ಡಿಸೆಂಬರ್ 2022 ಕ್ವಶನ್ ಪೇಪರ್ನ ನಾನು ವಿಶೇಷವಾಗಿ MCQ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನಾನು ಇಲ್ಲಿ ಸಾಲ್ವ್ ಮಾಡ್ತಾಯಿದ್ದೀನಿ. ವಿಷಯ ಯಾವುದು ಅಂತ ಹೇಳಿದ್ರೆ ಇಂಗ್ಲೀಷ್. ಭಾಳಷ್ಟು ವಿದ್ಯಾರ್ಥಿಗಳಿಗೆ, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಏನಾಗುತ್ತೆ ಭಾಳ ಟಫ್ ಅಂತ ಅನಿಸುತ್ತೆ. ಅವರು 60ಗೆ 30 ಅಂಕಗಳನ್ನು ತೊಗೋಬೇಕಾಗತ್ತೆ. ಪಾಸಾಗೋದಕ್ಕೆ 50% ತೊಗೊಳ್ಳೇಬೇಕು. ಅದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಸಾಕಷ್ಟು ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಬೇಕಾಗತ್ತೆ. ಮತ್ತು ಇಂತಹ ವೀಡಿಯೋಗಳನ್ನು ನೋಡಿದ್ರೆ ನಿಮಗೇನಾಗುತ್ತೆ, ಒಂದು ಐಡಿಯಾ ಸಿಗುತ್ತೆ ಹೇಗೆ ನಾವು ಆನ್ಸರ್ನ ಮಾಡಬೇಕು ಅಂತಕ್ಕಂಥದ್ದು. ಅದಕ್ಕೆ ನಾವು ತಡ ಮಾಡದೆ ನಾವೇನು ಮಾಡೋಣ, ಈ ಒಂದು ಕ್ವಶನ್ ಪೇಪರ್ನ ಒಂದು MCQ ಏನಿದೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ನಾವು ಚರ್ಚೆ ಮಾಡೋಣ. ಇಲ್ಲಿ ನೋಡಿ, ಫಸ್ಟ್ ಮೇನಲ್ಲಿ ಚೂಸ್ ದ ಬೆಸ್ಟ್ ಆಪ್ಷನ್ಸ್ ಫಾರ್ ದಿ ಫಾಲೋಯಿಂಗ್ ಕ್ವಶನ್ಸ್. ಇಲ್ಲಿ 1 ಅಂಕಗಳದ್ದು MCQ 10 ಕ್ವಶನ್ಸ್ ಇರುತ್ತೆ. ಇಲ್ಲಿ 10 ಅಂಕಗಳು ನಿಮಗೆ ಭಾಳ ಸುಲಭವಾಗಿ ಲಭ್ಯ ಆಗುತ್ತೆ. ನೀವೇನು ಮಾಡಬೇಕು ಅಂದರೆ ಕ್ವಶನ್ಸನ್ನು ಏನು ಮಾಡಬೇಕು, ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಮೊದಲನೇ ಕ್ವಶನ್ ನೋಡಿ, ದ ಸೈಕಾಲಜಿಸ್ಟ್ ಹೂ ಬಿಲೀವ್ಡ್ ದಟ್ ನಾಲೆಡ್ಜ್ ಈಸ್ ಆ್ಯಕ್ಟಿವ್ಲಿ ಕನ್ಸ್ಟ್ರಕ್ಟೆಡ್ ಬೈ ದ ಚೈಲ್ಡ್ ಈಸ್. ಇದು ಮೊದಲನೇ ಯೂನಿಟ್ಗೆ ಸಂಬಂಧಪಟ್ಟಿದ್ದು. ಅಂದರೆ ಇಲ್ಲೊಬ್ಬ ಸೈಕಾಲಜಿಸ್ಟ್ ಇದ್ದಾನೆ, ಅವನೇನನ್ನು ನಂಬಿದ್ದಾನೆ ಅಂತ ಹೇಳಿದ್ರೆ ನಾಲೆಡ್ಜ್ ಅಂತಕ್ಕಂಥದ್ದು ಆ್ಯಕ್ಟಿವ್ಲಿ ಕನ್ಸ್ಟ್ರಕ್ಟೆಡ್ ಬೈ ದ ಚೈಲ್ಡ್. ಅಂದರೆ ಮಗು ನಾಲೆಡ್ಜನ್ನು ತಾನೇ ಆ್ಯಕ್ಟಿವ್ ಆಗಿ ಸಕ್ರಿಯವಾಗಿ ಕನ್ಸ್ಟ್ರಕ್ಟ್ ಮಾಡ್ಕೊಳುತ್ತೆ, ರಚನೆ ಮಾಡ್ಕೊಳುತ್ತೆ ಅಂತ ಹೇಳ್ಬಿಟ್ಟು ಈ ಮಾತನ್ನು ಹೇಳಿದ್ದು ಯಾರು ಅಂತಕ್ಕಂಥದ್ದು. ಇಲ್ಲಿ ಪಿಯಾಜೆ ಇದೆ, ಕ್ವೆಶನ್ ಇದೆ, ಮೈಕಲ್ ಲೇವಿಸ್ ಇದೆ, BF ಸ್ಕಿನ್ನರ್ ಇದೆ. ಇದರಲ್ಲಿ ಆನ್ಸರ್ ಯಾವುದು ಅಂತ ಹೇಳಿದ್ರೆ ನಾವು ಪಿಯಾಜೆ ಅಂತ ನಾವು ತೊಗೋಬೇಕಾಗತ್ತೆ. ಯಾಕೆ ಪಿಯಾಜೆ ಆನ್ಸರ್ ಇದೆಲ್ಲ ತಪ್ಪಾಗುತ್ತೆ, ಯಾಕೆ ಪಿಯಾಜೆ ಆನ್ಸರ್ ಅಂತ ಹೇಳಿದ್ರೆ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಡಿ ನೋಡಿ. ಜೀನ್ ಪಿಯಾಜೆ ಬಿಲೀವ್ಡ್ ದಟ್ ಚಿಲ್ಡ್ರನ್ ಆ್ಯಕ್ಟಿವ್ಲಿ ಬಿಲ್ಡ್ ದೇರ್ ಓನ್ ನಾಲೆಡ್ಜ್ ಥ್ರೂ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಇಂಟ್ರ್ಯಾಕ್ಷನ್ ವಿತ್ ದ ಎನ್ವಿರಾನ್ಮೆಂಟ್ ಅಂತ ಹೇಳ್ಬಿಟ್ಟು ಪಿಯಾಜೆ ಏನು ಹೇಳಿದ್ದಾವೆ ಅಥವಾ ಏನು ನಂಬಿದ್ದಾವೆ ಅಂತ ಹೇಳಿದ್ರೆ, ಮಕ್ಕಳು ಆ್ಯಕ್ಟಿವ್ ಆಗಿ ಸಕ್ರಿಯವಾಗಿ ನಾಲೆಡ್ಜನ್ನು ಅನುಭವಗಳ ಮೂಲಕ ಮತ್ತು ಕಮ್ಯುನಿಕೇಷನ್ ಸಂವಹನದ ಮೂಲಕ ಎನ್ವಿರಾನ್ಮೆಂಟಲ್ಲಿ ತಾವೇ ಕನ್ಸ್ಟ್ರಕ್ಟ್ ಮಾಡ್ಕೊಳ್ತವೆ ಅಂತಕ್ಕಂಥ ಮಾತನ್ನು ಹೇಳಿದ್ದು ಯಾರು ಅಂತ ಹೇಳಿದ್ರೆ ಪಿಯಾಜೆ. ಅದಕ್ಕೆ ನಾಲೆಡ್ಜ್ ಆ್ಯಕ್ಟಿವ್ಲಿ ಕನ್ಸ್ಟ್ರಕ್ಟೆಡ್ ಬೈ ದ ಚೈಲ್ಡ್ ಅಂತಕ್ಕಂಥ ಒಂದು ಮಾತು ಏನಿದೆ ಅದು ಹೇಳಿರ್ತಕ್ಕಂಥದ್ದು ಪಿಯಾಜೆ. ನೀವು ಇಲ್ಲಿ ಪಿಯಾಜೆ ಆನ್ಸರ್ ಮಾಡಬೇಕಾಗುತ್ತೆ. ಸ್ಟೆಫನ್ ಕ್ವೆಶನ್ ಯಾವುದ್ರ ಬಗ್ಗೆ ಮಾತಾಡಿದ್ದಾವೆ ಅಂತ ಹೇಳಿದ್ರೆ ಲ್ಯಾಂಗ್ವೇಜ್ ಅಕ್ವಿಷನ್ ಬಗ್ಗೆ ಮಾತಾಡಿದ್ದಾವೆ, ಹೈಪೋಥಿಸಿಸ್ ಬಗ್ಗೆ ಮಾತಾಡಿದ್ದಾವೆ. ಮೈಕಲ್ ಲೇವಿಸು ಇವರು ವರ್ಡ್ಸ್ ಮತ್ತು ವರ್ಡ್ ಕಾಂಬಿನೇಷನ್ ಬಗ್ಗೆ ಮಾತಾಡಿದ್ದಾವೆ. BF ಸ್ಕಿನ್ನರ್ ಕೂಡ ಆನ್ಸರ್ ಆಗಲ್ಲ, ಇಲ್ಲಿ ಅವರು ಬಿಹೇವಿಯರಿಸ್ಟ್ನಲ್ಲಿ ಬಂದ್ಬಿಡ್ತೇವೆ. ಇಲ್ಲಿ ಪಿಯಾಜೆ ಯಾಕೆ ಆನ್ಸರ್ ಆಗುತ್ತೆ ಅಂತ ಹೇಳಿದ್ರೆ, ಪಿಯಾಜೆ ಹೀ ಬಿಲೀವ್ಡ್ ದಟ್ ಚಿಲ್ಡ್ರನ್ ಆ್ಯಕ್ಟಿವ್ಲಿ ಬಿಲ್ಡ್ ದೈರ್ ಓನ್ ನಾಲೆಡ್ಜ್ ಥ್ರೂ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಇಂಟ್ರ್ಯಾಕ್ಷನ್ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಪಿಯಾಜೆ. ಇದು ಮೊದಲ ಯೂನಿಟಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ನಿಮ್ಮ ಸೋರ್ಸ್ ಬುಕ್ಕಲ್ಲಿ ಇದೇ ಸೆಂಟೆನ್ಸ್ ಇದೆ, ನೀವು ಬೇಕಾದರೆ ನೋಡ್ಕೋಬೋದು. ಅಲ್ಲಿ ಆನ್ಸರ್ ಯಾವುದನ್ನು ತಗೋಬೇಕಾಗುತ್ತೆ, ಪಿಯಾಜೆ ಆನ್ಸರ್ ಆಗಿ ನೀವು ತಗೋಬೇಕಾಗತ್ತೆ. ಸೊ ಸೆಕೆಂಡ್ ಕ್ವಶನ್ಗೆ ನಾವು ಮೂವ್ ಆಗೋಣ. ದ ಫಸ್ಟ್ ಬೇಸಿಕ್ ಸ್ಕಿಲ್ಸ್ ಆಫ್ ಲ್ಯಾಂಗ್ವೇಜ್ ಲರ್ನಿಂಗ್ ಈಸ್ ಅಂತ ಇದೆ. ಇಲ್ಲಿ ಫಸ್ಟ್ ಬೇಸಿಕ್ ಸ್ಕಿಲ್ಸ್ ಆಫ್ ಲ್ಯಾಂಗ್ವೇಜ್ ನೋಡಿ, ಸ್ಪೀಕಿಂಗ್ ಇದೆ, ರೀಡಿಂಗ್ ಇದೆ, ಲಿಸ್ನಿಂಗ್ ಇದೆ, ರೈಟಿಂಗ್ ಇದೆ. ಇಲ್ಲಿ 4 ಆಪ್ಷನ್ಸ್ ಇದೆ. ಇಲ್ಲಿ LSRW ಅಂತ ಹೇಳ್ತೀವಿ ನಾವು, LSRW ಅಂತ ಹೇಳ್ಬಿಟ್ಟು ಇದರಲ್ಲಿ ಯಾವುದನ್ನು ಕೇಳಿದ್ದಾವೆ ಅಂತ ಹೇಳಿದ್ರೆ ದ ಫಸ್ಟ್ ಬೇಸಿಕ್ ಸ್ಕಿಲ್ಸ್ ಆಫ್ ಲ್ಯಾಂಗ್ವೇಜ್ ಲರ್ನಿಂಗ್ ಅಂತಕ್ಕಂಥದ್ದು ಹೇಳಿದ್ದಾವೆ. ಒಂದು ಭಾಷೆಯನ್ನು ಕಲಿಬೇಕು ಅಂತ ಹೇಳಿದ್ರೆ 4 ಸ್ಕಿಲ್ಸ್ಗಳನ್ನು ಬೇಕು. ಅದರಲ್ಲಿ ಮೊದಲನೇ ಬೇಸಿಕ್ ಸ್ಕಿಲ್ಸ್ ಯಾವುದು ನೋಡಿ, ಮೊದಲನೇ ಬೇಸಿಕ್ ಸ್ಕಿಲ್ಸ್ ಆಗುತ್ತೆ. ಲಿಸನಿಂಗ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಲಿಸನಿಂಗ್ ಮಾಡಿದ್ರೆ ನಮಗೆ ಸ್ಪೀಕಿಂಗ್ ಉಂಟಾಗೋದು. ಅದಕ್ಕೆ ಬೇಸಿಕ್ ಸ್ಕಿಲ್ಸ್ ಯಾವುದು ಅಂತ ಹೇಳಿದ್ರೆ ಲಿಸನಿಂಗ್ಗೆ ನಾವು ಏನು ಮಾಡಬೇಕಾಗುತ್ತೆ, ಆನ್ಸರ್ನ ತೊಗೋಬೇಕಾಗತ್ತೆ. ಮಿಕ್ಕಿದೆಲ್ಲ ಏನಾಗುತ್ತೆ, ತಪ್ಪಾಗುತ್ತೆ. ಸೊ ಇಲ್ಲಿ ನೋಡಿ ಆನ್ಸರನ್ನು ಕೊಟ್ಟಿದ್ದೀನಿ. ಲಿಸ್ನಿಂಗ್ ಆಪ್ಷನ್ C ಏನಿದೆ ಕರೆಕ್ಟ್ ಆನ್ಸರ್ ಇದೆ. ಯಾಕೆ ಅಂತ ಹೇಳಿದ್ರೆ ಲಿಸ್ನಿಂಗ್ ಈಸ್ ದ ಫಸ್ಟ್ ಲ್ಯಾಂಗ್ವೇಜ್ ಸ್ಕಿಲ್ ಇದು ದಟ್ ಎ ಚೈಲ್ಡ್ ಡೆವಲಪ್ಸ್ ಬಿಫೋರ್ ಸ್ಪೀಕಿಂಗ್, ರೀಡಿಂಗ್ ಆ್ಯಂಡ್ ರೈಟಿಂಗ್. ಮಗು ಮಾತಾಡೋಕ್ಕಿಂತ ಮುಂಚೆ, ಓದೋಕ್ಕಿಂತ ಮುಂಚೆ, ಬರೆಯೋಕ್ಕಿಂತ ಮುಂಚೆ ಏನು ಮಾಡುತ್ತೆ, ಅದು ಕೇಳುತ್ತೆ. ಕೇಳಿದಾಗ ಏನಾಗುತ್ತೆ, ಲ್ಯಾಂಗ್ವೇಜು
ಸ್ಪೀಕಿಂಗಲ್ಲಿ ನಮಗೆ ಸ್ಪೀಕಿಂಗಲ್ಲಿ ಬಂದುಬಿಡುತ್ತೆ, ಮತ್ತು ರೀಡಿಂಗಲ್ಲಿ ಬಂದುಬಿಡುತ್ತೆ, ಮತ್ತು ರೈಟಿಂಗಲ್ಲಿ ಬರುತ್ತೆ. ಬಿಫೋರ್ ವಿ ಹ್ಯಾವ್ ಟು ಸ್ಪೀಕ್ ವಿ ಹ್ಯಾವ್ ಟು ಲಿಸನ್ ಅಂತ ಹೇಳ್ತೀವಲ್ಲ, ಹಂಗೆ ನಾವು ಮಾತಾಡೋಕ್ಕಿಂತ ಮುಂಚೆ ನಾವೇನು ಮಾಡಬೇಕಾಗತ್ತೆ, ಆಲಿಸಬೇಕಾಗತ್ತೆ. ಆಲಿಸುವಿಕೆ ಅಂತಕ್ಕಂಥದ್ದು ಏನಿದೆ ಇಲ್ಲಿ ಆನ್ಸರ್ ಆಗುತ್ತೆ. ಅದಕ್ಕೆ ನಾವು ಇಂಗ್ಲೀಷಲ್ಲಿ ಲಿಸನಿಂಗ್ ಅಂತ ಹೇಳ್ತೀವಿ. ಇಲ್ಲಿ ಮೊದಲ ಬೇಸಿಕ್ ಸ್ಕಿಲ್ಸ್ ಯಾವುದು ಅಂತ ಹೇಳಿದ್ರೆ ಲ್ಯಾಂಗ್ವೇಜ್ ಲರ್ನಿಂಗಲ್ಲಿ ಲಿಸನಿಂಗ್ ಅಂತ ನೀವು ತಗೊಳ್ಳೇಬೇಕಾಗತ್ತೆ. ಇದು ಸೆಕೆಂಡ್ ಲೆಸನ್ಗೆ ಸಂಬಂಧಪಟ್ಟಿದ್ದ ಪ್ರಶ್ನೆ ಆಗಿರುತ್ತೆ. ನಾವು ಥರ್ಡ್ ಹೋಗೋಣ. ಥರ್ಡಲ್ಲಿ ಏನಿದೆ, ಟೀಚರ್ ಇನ್ಸ್ಟ್ರಕ್ಟ್ ದ ಸ್ಟೂಡೆಂಟ್ ಕ್ಲೋಸ್ ಯುವರ್ ಐಸ್ ಅಂಡ್ ದ ಸ್ಟೂಡೆಂಟ್ ಪರ್ಫಾರ್ಮ್ ಇಟ್ ಈಸ್ ಆ್ಯನ್ ಎಕ್ಸಾಂಪಲ್ ಆಫ್ ಅಂತ. ಇಲ್ಲಿ ಟೀಚರ್ ಏನು ಮಾಡ್ತಾರೆ, ಸೂಚನೆ ಕೊಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ, ನಿಮ್ಮ ಕಣ್ಣನ್ನು ಮುಚ್ಚಿಕೊಳ್ಳಿ, ಕ್ಲೋಸ್ ಯುವರ್ ಐಸ್ ಅಂತ ಹೇಳ್ಬಿಟ್ಟು. ಆಮೇಲೆ ಸ್ಟೂಡೆಂಟ್ ಏನು ಮಾಡ್ತವೆ, ಕಣ್ಣನ್ನು ಮುಚ್ಕೊಳ್ತವೆ. ಇದು ಯಾವುದಕ್ಕೆ ಎಕ್ಸಾಂಪಲ್ಲು? ಇದು ಲಿಸನ್ ಆ್ಯಂಡ್ ಡ್ರಾ, ಇದು ಡ್ರಾಯಿಂಗ್ಗೆ ಸಂಬಂಧಪಟ್ಟಿದ್ದೆ ಅಲ್ವೇ ಅಲ್ಲ. ರೀಡ್ ಆ್ಯಂಡ್ ಡೂ, ಇದು ಅದಕ್ಕೂ ಅಲ್ಲ. ರೈಟ್ ಆ್ಯಂಡ್ ಡೂ, ಇದು ಅಲ್ಲ. ಇದು ಲಿಸನ್ ಆ್ಯಂಡ್ ಡೂ ಅಂತ ಆಗುತ್ತೆ, ಅಂದರೆ ಕೇಳಿ ಮಾಡಿ ಅಂತ ಹೇಳ್ಬಿಟ್ಟು. ಅಂದರೆ ಮಕ್ಕಳು ಕ್ಲೋಸ್ ಯುವರ್ ಐಸ್ ಅಂತಕ್ಕಂಥ ಮಾತನ್ನು ಕೇಳ್ತವೆ ಮತ್ತು ಪರ್ಫಾರ್ಮ್ ಮಾಡ್ತವೆ. ಅದಕ್ಕೆ ನಾವು ಏನಂತೀವಿ, ರೀಡ್ ಆ್ಯಂಡ್ ಡೂ ಅಂತ ಹೇಳ್ತೀವಿ. ಕೇಳಿ, ಇದು ರೀಡ್ ಆ್ಯಂಡ್ ಡೂ ಅಲ್ಲ, ಲಿಸನ್ ಆ್ಯಂಡ್ ಡೂ. ಲಿಸನ್ ಆ್ಯಂಡ್ ಡೂ ಅಂತ ಹೇಳ್ತೀವಿ, ಕೇಳಿ ಮತ್ತು ಮಾಡಿ ಅಂತ ಹೇಳ್ಬಿಟ್ಟು. ಇದಕ್ಕೆ ಆನ್ಸರ್ ಏನಿದೆ ನೋಡಿ, ಬಿ ಆಪ್ಷನ್, ಲಿಸನ್ ಆ್ಯಂಡ್ ಡೂ. ಎಕ್ಸ್ಪ್ಲನೇಷನ್ ನೋಡಿ ಇಲ್ಲಿ. ಸ್ಟೂಡೆಂಟ್ ಲಿಸನ್ ಟು ದಿ ಟೀಚರ್ಸ್ ಇನ್ಸ್ಟ್ರಕ್ಷನ್, ಮಕ್ಕಳು ಟೀಚರ್ನ ಸೂಚನೆಗಳನ್ನು ಕೇಳ್ತವೆ. ಆ್ಯಂಡ್ ಪರ್ಫಾರ್ಮ್ ದ ಆ್ಯಕ್ಷನ್, ಮತ್ತು ಆ್ಯಕ್ಷನ್ ಮಾಡ್ತೇವೆ, ಆ ಚಟುವಟಿಕೆನ ಮಾಡ್ತೇವೆ. ಸೊ ಯಾವುದಕ್ಕೆ ಎಕ್ಸಾಂಪಲ್ ಆಗುತ್ತೆ ಇದು? ಲಿಸನ್ ಆ್ಯಂಡ್ ಡೂ, ಕೇಳಿ ಮಾಡಿ. ಇದು ರೀಡ್ ಆ್ಯಂಡ್ ಡೂನೂ ಆಗಲ್ಲ, ರೈಟ್ ಆ್ಯಂಡ್ ಡೂನೂ ಆಗಲ್ಲ, ಲಿಸನ್ ಡ್ರಾನೂ ಆಗಲ್ಲ. ಆಪ್ಷನ್ ಯಾವುದು ಸರಿ ಆಗುತ್ತೆ? ಲಿಸನ್ ಆ್ಯಂಡ್ ಡೂ ಆಗುತ್ತೆ. ನಾವು ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಕ್ವಶನ್ ನಂಬರ್ 4. ಇಲ್ಲಿ ಕ್ವಶನ್ ನಂಬರ್ 4 ಏನಿದೆ, ಲರ್ನರ್ಸ್ ಆರ್ ಫಸ್ಟ್ ಥಾಟ್ ದ ಆಲ್ಫಾಬೆಟ್. ನೋಡ್ಕೊಳ್ಳಿ, ಲರ್ನರ್ಸ್ಗೆ ಮೊದಲು ಆಲ್ಫಾಬೆಟ್ ಹೇಳ್ಕೊಡ್ತೇವೆ. ಆ್ಯಂಡ್ ದೇ ಸೌಂಡ್, ಆಮೇಲೆ ಸೌಂಡು, ಮತ್ತು ವರ್ಡ್ಸು, ಮತ್ತು ಸೆಂಟೆನ್ಸು. ಇದು ಯಾವ ಮಾಡೆಲ್ ಅಂತಕ್ಕಂಥದ್ದು ಇದೆ ನೋಡಿ. ಮೊದಲು ಇಲ್ಲಿ 4 ರೀಡಿಂಗ್ ಮಾಡೆಲ್ಸ್ ಇದೆ. ಮಕ್ಕಳಿಗೆ ಅಥವಾ ಕಲಿಕಾರ್ಥಿಗಳಿಗೆ ಮೊದಲು ಆಲ್ಫಾಬೆಟ್ ಲೆಟರ್ಸ್ ಹೇಳ್ತಕ್ಕಂಥದ್ದು, ಆಮೇಲೆ ಸೌಂಡ್ ಹೇಳ್ತಕ್ಕಂಥದ್ದು, ಆಮೇಲೆ ಪದಗಳು ಹೇಳ್ತಕ್ಕಂಥದ್ದು, ಆಮೇಲೆ ವಾಕ್ಯಗಳನ್ನು ಹೇಳ್ತಕ್ಕಂಥದ್ದು. ಇದು ಯಾವುದಕ್ಕೆ ಎಕ್ಸಾಂಪಲ್ಲು ಅಂತ? ಇದು ಬಾಟಮ್ ಅಪ್ ಮಾಡಲ್ಲ, ಇಂಟ್ರ್ಯಾಕ್ಟಿವ್ ಕಾಂಪೆನ್ಸೇಟಿವ್ನ, ಟಾಪ್ ಡೌನ್ನ, ಇಂಟ್ರ್ಯಾಕ್ಟಿವ್ ಮಾಡಲ್ಲ. ಇದು 4 ಮಾಡಲ್ ಇದೆ. ಈ 4 ಮಾಡಲ್ ಯಾವುದು ಕರೆಕ್ಟ್ ಮಾಡಲ್ ಅಂತ ಹೇಳಿದ್ವಿ? ಇಲ್ಲಿ ಆನ್ಸರ್ ಇದೆ ನೋಡಿ, ಬಾಟಮ್ ಅಪ್ ಮಾಡಲ್. ಎ ಆನ್ಸರ್ ಆಗುತ್ತೆ. ಯಾಕೆ ಆನ್ಸರ್ ಆಗುತ್ತೆ ಅಂತ ಹೇಳಿದ್ರೆ, ಇನ್ ದ ಬಾಟಮ್ ಅಪ್ ಮಾಡಲಲ್ಲಿ ಲರ್ನರ್ ಫಸ್ಟ್ ಲರ್ನ್ ಏನು ಮಾಡ್ತಾರೆ, ಸೌಂಡನ್ನು, ವರ್ಡ್ಸನ್ನು, ಸೆಂಟೆನ್ಸನ್ನು ಸ್ಟೆಪ್ ಬೈ ಸ್ಟೆಪ್ ಕಲಿತಾವೆ. ಲೆಟರ್ಸು, ವರ್ಡ್ಸು, ಮತ್ತು ಇಲ್ಲಿ ಸೌಂಡ್ಸ್ ಆಗುತ್ತೆ. ಇಲ್ಲಿ ಕೊನೆಗೇನಾಗುತ್ತೆ, ಸೆಂಟೆನ್ಸ್ ಆಗುತ್ತೆ. ಸೊ ಇಲ್ಲಿ ಇಡಿಯಿಂದ ಬಿಡಿ ಅಲ್ಲ, ಬಿಡಿಯಿಂದ ಇಡಿ ಅಂತ ಹೇಳ್ಬಿಟ್ಟು, ಅಂದರೆ ಪಾರ್ಟ್ ಟು ಹೋಲ್ ಅಂತ ನಾವು ಹೇಳ್ತೀವಲ್ಲ, ಪಾರ್ಟಿಂದ ಹೋಲ್, ಪಾರ್ಟ್ ಟು ಹೋಲ್. ಈ ಪಾರ್ಟ್ ಟು ಹೋಲ್ ಅಂತ ಏನಿದೆ ಅದನ್ನು ನಾವು ಬಾಟಮ್ ಅಪ್ ಅಂತ ಹೇಳ್ತೀವಿ. ಅಂದರೆ ನಾವು ಆಲ್ಫಾಬೆಟ್ಟಿಂದ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಸೆಂಟೆನ್ಸ್ ಕಡೆಗೆ. ಆಲ್ಫಾಬೆಟ್ಟಿಂದ ಸೌಂಡು, ಸೌಂಡಿಂದ ವರ್ಡ್ಸು, ವರ್ಡ್ಸಿಂದ ಸೆಂಟೆನ್ಸು, ಹೀಗೆ ನಾವು ಹೋಗೋದಕ್ಕೆ ಬಾಟಮ್ ಅಪ್ ಮಾಡಲ್ ಅಂತ ಹೇಳ್ತೀವಿ. ಇದು ಕೂಡ ನಿಮಗೆ ಸೆಕೆಂಡ್ ಲೆಸನ್ನಲ್ಲಿ, ಸೆಕೆಂಡ್ ಯೂನಿಟಲ್ಲಿ ಇದೇ ಥರದ ಒಂದು ಆನ್ಸರ್ ನಿಮಗೆ ಸಿಗುತ್ತೆ ನಿಮ್ಮ ಸೋರ್ಸ್ ಬುಕ್ಕಲ್ಲಿ. ನೀವು ಬೇಕಾದರೆ ನೋಡ್ಕೋಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 5ಗೆ ನಾವು ಮೂವ್ ಆಗೋಣ. ಇಲ್ಲಿ ಏನಿದೆ ನೋಡೋಣ. ಎ ಸೆಟ್ ಆಫ್ ಅಸಂಪ್ಷನ್ಸ್ ರಿಲೇಟೆಡ್ ಅಮಾಂಗ್ ದೆಮ್ಸೆಲ್ಫ್ ಡೀಲಿಂಗ್ ವಿತ್ ದ ನೇಚರ್ ಆಫ್ ಲ್ಯಾಂಗ್ವೇಜ್ ಆ್ಯಂಡ್ ದ ಲ್ಯಾಂಗ್ವೇಜ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್. ಅಂದರೆ ಇದು ಥರ್ಡ್ ಲೆಸನ್ಗೆ ಸಂಬಂಧಪಟ್ಟಿದ್ದು. ಎ ಸೆಟ್ ಆಫ್ ಅಸಂಪ್ಷನ್ಸ್ ಅಂದರೆ ಅಸಂಪ್ಷನ್ಸ್ ಅಂದರೆ ಕಲ್ಪನೆಗಳು, ರಿಲೇಟೆಡ್ ಅಮಾಂಗ್ ದೆಮ್ಸ್ ತಮ್ಮಲ್ಲೇ ಅದು ಸಂಬಂಧ ಹೊಂದಿರುತ್ತೆ. ಡೀಲಿಂಗ್ ವಿತ್ ದ ನೇಚರ್ ಆಫ್ ಲ್ಯಾಂಗ್ವೇಜ್, ಇದು ಭಾಷೆಯ ಸ್ವಾಭಾವಿಕತೆ ಜೊತೆಯನ್ನು ಏನು ಮಾಡುತ್ತೆ, ಡೀಲ್ ಮಾಡುತ್ತೆ. ಆ್ಯಂಡ್ ಲ್ಯಾಂಗ್ವೇಜ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್, ಹಾಗೂ ಭಾಷಾ ಬೋಧನಾ ಮತ್ತು ಕಲಿಕಾ ವಿಧಾನಕ್ಕೂ ಕೂಡ ಏನು ಮಾಡುತ್ತೆ, ಇದು ಡೀಲ್ ಮಾಡುತ್ತೆ ಅಂತಕ್ಕಂಥದ್ದು. ಇದನ್ನು ನಾವು ಏನು ಹೇಳ್ತೀವಿ ಅಂತಕ್ಕಂಥದ್ದಿದೆ. ಇದು ಥರ್ಡ್ ಲೆಸನಲ್ಲಿ ನಿಮಗೆ ಮೊದಲನೇ ಪೇಜಲ್ಲೇ ನಿಮ್ಮ ಸೋರ್ಸ್ ಬುಕ್ಕಲ್ಲಿ ಆನ್ಸರ್ ಸಿಗುತ್ತೆ. ಇದನ್ನು ನಾವು ಆ್ಯನ್ ಅಪ್ರೋಚ್ ಅಂತ ಹೇಳ್ತೀವಿ. ಮೆಥಡ್ ಅಂತ ಹೇಳಿದ್ರೆ ಓವರ್ ಆಲ್ ಪ್ಲಾನ್ ಆಗುತ್ತೆ, ಟೆಕ್ನಿಕ್ ಕೂಡ ಆಗಲ್ಲ, ಇದು ಟೂಲ್ ಕೂಡ ಆಗಲ್ಲ. ಆನ್ಸರ್ ಯಾವುದಾಗುತ್ತೆ ಅಂದರೆ ಆ್ಯನ್ ಅಪ್ರೋಚ್ ಆಗುತ್ತೆ. ಅಪ್ರೋಚ್ ಅಂದರೆ ಇದು ಸೆಟ್ ಆಫ್ ಬಿಲೀವ್ಸ್ ಅಂತ, ಅಸಂಪ್ಷನ್ಸ್ ಅಂತ. ಅಂದರೆ ಅಸಂಪ್ಷನ್ಸು, ಬಿಲೀವ್ಸು. ನೋಡಿ ಇಲ್ಲಿ ಅಸಂಪ್ಷನ್ ಬಂತು,
ಮತ್ತು ಡೀಲಿಂಗ್ ವಿತ್ ದ ನೇಚರ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಅಂತ ಬಂತು ಅಂತ ಹೇಳಿದ್ರೆ ನೀವು ಯಾವುದಕ್ಕೆ ಆನ್ಸರ್ ಮಾಡ್ಕೋಬೇಕಾಗತ್ತೆ, ಬಿ ಆ್ಯನ್ ಅಪ್ರೋಚ್ ಅಂತಲೇ ನೀವು ಆನ್ಸರನ್ನು ತೊಗೋಬೇಕು. ಇದು ಥರ್ಡ್ ಲೆಸನ್ಗೆ ಸಂಬಂಧಪಟ್ಟಿದ್ದಾಗಿದೆ. ಕ್ವಶನ್ ನಂಬರ್ 6ಗೆ ಹೋಗೋಣ ನಾವು. ಕ್ವಶನ್ ನಂಬರ್ 6ಅಲ್ಲಿ ಏನು ಕ್ವಶನ್ ಇದೆ? ಕಾಗ್ನಿಟಿವಿಸ್ಟ್ ವ್ಯೂ ಆಫ್ ಲ್ಯಾಂಗ್ವೇಜ್ ಲರ್ನಿಂಗ್ ವಾಸ್ ಅಡ್ವೊಕೇಟೆಡ್ ಬೈ. ಕಾಗ್ನಿಟಿವಿಸ್ಟ್ ಈ ವ್ಯೂ ಆಫ್ ಲ್ಯಾಂಗ್ವೇಜನ್ನು ಯಾವ ಅಡ್ವೊಕೇಟ್ ಮಾಡಿದ್ದು ಯಾರು, ಸ್ಟಾರ್ಟ್ ಮಾಡಿದ್ದು ಯಾರು ಅಂತಕ್ಕಂಥದ್ದು BF ಸ್ಕಿನ್ನರ್ ಅಲ್ಲ, ಪಾವ್ಲೋ ಕೂಡ ಅಲ್ಲ, ಕಾರ್ಲ್ ರೋಜರ್ ಕೂಡ ಅಲ್ಲ. ಇದನ್ನು ಸ್ಟಾರ್ಟ್ ಮಾಡಿದ್ದು ಯಾರು? ಡೇವಿಡ್ ಆಸುಬೆಲ್ ಅಂತಕ್ಕಂಥವ್ರು ಇದನ್ನು ಸ್ಟಾರ್ಟ್ ಮಾಡಿದ್ದು. ಆನ್ಸರ್ ಇದೆ ನೋಡಿ ಇಲ್ಲಿ, ಡೇವಿಡ್ ಆಸುಬೆಲ್. ನಾನು ಪ್ರತಿಯೊಂದು ಒಂದು ಆನ್ಸರ್ಗೂ ಏನು ಮಾಡಿದ್ದೀನಿ, ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಡೇವಿಡ್ ಆಸುಬೆಲ್ ಸಪೋರ್ಟೆಡ್ ದ ಕಾಗ್ನಿಟಿವಿಸ್ಟ್ ವ್ಯೂ ವಿಚ್ ಫೋಕಸಸ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಮೆಂಟಲ್ ಪ್ರೋಸೆಸ್ ಇನ್ ಲರ್ನಿಂಗ್ ಅಂತ ಹೇಳ್ಬಿಟ್ಟು. ಡೇವಿಡ್ ಆಸುಬೆಲ್ ಯಾವುದಕ್ಕೆ ಸಪೋರ್ಟ್ ಮಾಡಿದ್ದಾವೆ? ಕಾಗ್ನಿಟಿವಿಸ್ಟಿಗೆ ಜ್ಞಾನಾತ್ಮಕ ಚಿಂತನಾತ್ಮಕ ವಲಯಕ್ಕೆ ಏನು ದೃಷ್ಟಿಕೋನ ಇದೆ ಅದಕ್ಕೆ ಸಪೋರ್ಟ್ ಮಾಡಿದ್ದಾವೆ. ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ, ಮೆಂಟಲ್ ಪ್ರೋಸೆಸ್ ಬಗ್ಗೆ ಇನ್ ಲರ್ನಿಂಗ್ ಎಲ್ಲದು ಈ ವಿಷಯಗಳನ್ನು ಅವ್ರು ಏನು ಮಾಡಿದ್ದಾವೆ, ಸಪೋರ್ಟ್ ಮಾಡಿದ್ದಾವೆ. ಅದಕ್ಕೆ ಡೇವಿಡ್ ಆಸುಬೆಲ್ ಏನಾಗುತ್ತೆ ಇಲ್ಲಿ ಆನ್ಸರ್ ಆಗುತ್ತೆ. ಇದು ನಿಮಗೆ ಥರ್ಡ್ ಲೆಸನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಕ್ವಶನ್ ನಂಬರ್ 7ಗೆ ಹೋಗೋಣ ನಾವು. ಕ್ವಶನ್ ನಂಬರ್ 7ಅಲ್ಲಿ ಏನಿದೆ? ಟೀಚರ್ ಪ್ಲೇಸ್ ಡಾಮಿನೆಂಟ್ ರೋಲ್ ಇನ್. ಟೀಚರು ಬಹಳ ಡಾಮಿನೆಂಟ್ ಆಗಿರ್ತಕ್ಕಂಥ ಪಾತ್ರನ ಎಲ್ಲಿ ವಹಿಸ್ತವೆ ಅಂತಕ್ಕಂಥದ್ದೇ. ಟೀಚರ್ ತುಂಬಾ ಡಾಮಿನೇಟ್ ಆಗಿರ್ತಕ್ಕಂಥ ಪಾತ್ರ ಎಲ್ಲಿ ವಹಿಸ್ತವೆ ನೋಡಿ ಇಲ್ಲಿ. ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗಲ್ಲಿ ಸಾಧ್ಯ ಇಲ್ಲ, ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗಲ್ಲಿ ಇಲ್ಲ. ಇಲ್ಲಿ ಸ್ಟೂಡೆಂಟ್ ಸೆಂಟರ್ಡ್ ಇರುತ್ತೆ. ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ಇದ್ವಲ್ಲೂ ಇಲ್ಲ. ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡಲ್ಲಿ ಟೀಚರು ತುಂಬ ಡಾಮಿನೆಂಟ್ ಆಗಿರ್ತಕ್ಕಂಥ ಪಾತ್ರನ ವಹಿಸ್ತವೆ. ಇಲ್ಲಿ ಶಿಕ್ಷಕರು ಭಾಳ ಇಂಪಾರ್ಟೆಂಟ್ ಆಗ್ತವೆ. ಎಲ್ಲಿ ಅಂತ ಹೇಳಿದ್ರೆ ಈ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಅಂತಕ್ಕಂಥದ್ದು. ಸೊ ಯಾಕಿದೆ ಆನ್ಸರ್ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್. ಇನ್ ದ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ದ ಟೀಚರ್ ಕಂಟ್ರೋಲ್ ಮೋಸ್ಟ್ ಕ್ಲಾಸ್ ರೂಮ್ ಆ್ಯಕ್ಟಿವಿಟೀಸ್. ನೋಡಿ ಈ ಮೆಥಡಲ್ಲಿ ಟೀಚರು ತರಗತಿಯ ಅನೇಕ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡ್ತವೆ ಆ್ಯಂಡ್ ಪ್ಲೇ ದ ಮೇನ್ ರೋಲ್. ಇಲ್ಲಿ ಟೀಚರೇ ಇಂಪಾರ್ಟೆಂಟ್ ಆಗ್ತವೆ, ಸ್ಟೂಡೆಂಟ್ ಇಂಪಾರ್ಟೆಂಟ್ ಆಗಲ್ಲ. ತರಗತಿಯ ಅನೇಕ ಚಟುವಟಿಕೆಗಳು ಟೀಚರ್ ಹೇಳ್ದಂತೆ ಆಗಬೇಕು. ಟೀಚರ್ ಏನು ಹೇಳ್ತವೆ ಆ ಕೆಲಸಗಳನ್ನು ಏನು ಮಾಡಬೇಕಾಗುತ್ತೆ, ಸ್ಟೂಡೆಂಟ್ ಮಾಡಬೇಕಾಗುತ್ತೆ. ಟೀಚರ್ ಇಲ್ಲಿ ಡಾಮಿನೆಂಟ್ ಆಗಿರ್ತವೆ ಯಾವುದರಲ್ಲಿ ಅಂತ ಹೇಳಿದ್ರೆ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್. ವ್ಯಾಕರಣ ಟ್ರಾನ್ಸ್ಲೇಷನ್ ಅಂತ ಹೇಳಿದ್ರೆ ನಿಮಗೆ ಗೊತ್ತು, ಟ್ರಾನ್ಸ್ಲೇಟ್ ಮಾಡ್ತಕ್ಕಂಥದ್ದು, ಅನುವಾದ ಮಾಡ್ತಕ್ಕಂಥ ಒಂದು ವಿಧಾನ. ಸೊ ಇಲ್ಲಿ ಟೀಚರ್ ಹೆಚ್ಚು ಡಾಮಿನೇಟ್ ಆಗಿ ಕೆಲಸವನ್ನು ಮಾಡಬೇಕಾಗುತ್ತೆ, ಮಾಡ್ತಾ ಇದ್ದು. ಆದರೆ ಆ ಒಂದು ಮೆಥಡಿಗೆ ಇಲ್ಲ. ಈಗ ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ಇದೆ, ಮತ್ತು ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗ್ ಇದೆ, ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಹೆಚ್ಚು ಬಳಕೆಯಲ್ಲಿದೆ. ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡು ಅದು ಬಹಳ ಸಾಂಪ್ರದಾಯಿಕವಾದದ್ದು, ತುಂಬ ಹಳೆಯ ಪದ್ಧತಿ. ಅದು ಈಗ ನಮಗೆ ನೋಡೋದಕ್ಕೆ ಸಿಗಲ್ಲ. ಕ್ವಶನ್ ನಂಬರ್ 8ಗೆ ನಾವು ಹೋಗೋಣ. ಇಲ್ಲಿ ಕ್ವಶನ್ ನಂಬರ್ 8 ನೋಡಿ. ಲೆಕ್ಸಿಕಲ್ ಅಪ್ರೋಚ್ ಈಸ್ ಬೇಸ್ಡ್ ಆನ್ ದ ವ್ಯೂ ದಟ್ ಲ್ಯಾಂಗ್ವೇಜ್ ಕ್ಯಾನ್ ಬಿ ಲರ್ನ್ಡ್ ಬೈ ಡ್ಯಾಶ್ ಅಂತ ಇದೆ ನೋಡಿ. ಲೆಕ್ಸಿಕಲ್ ಅಪ್ರೋಚ್ ಅಂತ ಬಂತು ಅಂತ ಹೇಳಿದ್ರೆ ನೀವು ಏನು ತೊಗೋಬೇಕು, ವರ್ಡ್ಸ್ ಆ್ಯಂಡ್ ವರ್ಡ್ ಕಾಂಬಿನೇಷನ್ ಅಂತ ತೊಗೊಳ್ಳೇಬೇಕಾಗತ್ತೆ. ಲೆಕ್ಸಿಕಲ್ ಅಪ್ರೋಚು. ಮತ್ತು ಇದು ನಿಮಗೆ ಯಾವ ಲೆಸನಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಇದು ಕೂಡ ನಿಮಗೆ ಥರ್ಡ್ ಲೆಸನಲ್ಲಿ ಸಿಗುತ್ತೆ. ಲೆಕ್ಸಿಕಲ್ ಅಪ್ರೋಚ್ ಅಂತ ಬಂತು ಅಂತ ಹೇಳಿದ್ರೆ ವರ್ಡ್ಸ್ ಮತ್ತು ವರ್ಡ್ ಕಾಂಬಿನೇಷನ್ ತೊಗೋಬೇಕಾಗುತ್ತೆ. ಪದಗಳು ಮತ್ತು ಪದಗಳ ಸಂಯೋಜನೆ ಅಂದರೆ ಅನೇಕ ಪದಗಳ ಸಂಯೋಜನೆ ಸೇರಿ ಏನಾಗುತ್ತೆ, ಲೆಕ್ಸಿಕಲ್ ಅಪ್ರೋಚ್ ಆಗುತ್ತೆ. ಒಂದು ಡಿಕ್ಷನರಿ ಅಪ್ರೋಚ್ ಅಂತ ಹೇಳ್ಬಿಟ್ಟು ಇಲ್ಲಿ ಅನೇಕ ಪದಗಳು ಮತ್ತು ಪದಗಳ ಸಂಯೋಜನೆಯಿಂದ ನಾವೇನು ಮಾಡ್ಬೋದು, ಭಾಷೆಯನ್ನು ಕಲಿಬೋದು ಅಂತಕ್ಕಂಥದ್ದು ಮೈಕಲ್ ಲೇವಿಸು ಈ ಒಂದು ವಿಷಯವನ್ನು ತಿಳಿಸ್ಕೊಟ್ಟಿದ್ದಾವೆ. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ, ವರ್ಡ್ಸ್ ಮತ್ತು ವರ್ಡ್ ಕಾಂಬಿನೇಷನ್ಗೆ ನೀವು ತಗೊಳ್ಳೇಬೇಕಾಗತ್ತೆ. ಯಾಕೆಂದರೆ ಲೆಕ್ಸಿಕಲ್ ಅಪ್ರೋಚ್ ಬಿಲೀವ್ಸ್ ದಟ್ ಲ್ಯಾಂಗ್ವೇಜ್ ಇಸ್ ಲರ್ನ್ಡ್ ಥ್ರೂ. ಲೆಕ್ಸಿಕಲ್ ಅಪ್ರೋಚ್ ಏನು ಬಿಲೀವ್ ಮಾಡುತ್ತೆ ಅಂತ ಹೇಳಿದ್ರೆ ಲ್ಯಾಂಗ್ವೇಜನ್ನು ಹೇಗೆ ಕಲಿಬೋದು, ವರ್ಡ್ಸಿಂದ, ಫ್ರೇಸಸ್ಸಿಂದ ಆ್ಯಂಡ್ ಕಾಮನ್ ವರ್ಡ್ ಮತ್ತು ಕಾಂಬಿನೇಷನಿಂದ. ಪದಗಳು ಮತ್ತು ವಾಕ್ಯದ ಫ್ರೇಸಸ್ ಅಂದರೆ ವಾಕ್ಯದ ಭಾಗಗಳು ಮತ್ತು ಅನೇಕ ಸಾಮಾನ್ಯವಾದ ಪದಗಳ ಸಂಯೋಜನೆಯಿಂದ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ನಾವು ಒಂದು ಭಾಷೆಯನ್ನು ಕಲಿಬೋದು ಅಂತಕ್ಕಂಥದ್ದು ಹೇಳ್ಕೊಟ್ಟಿದ್ದೆ ಯಾರು, ಲೆಕ್ಸಿಕಲ್ ಅಪ್ರೋಚ್. ಇದನ್ನು ಮೊಟ್ಟ ಮೊದಲು ಇದ್ರ ಬಗ್ಗೆ ಹೇಳಿದ್ದು ಮೈಕಲ್ ಲೇವಿಸ್ ಅಂತಕ್ಕಂತಹ ಎಜುಕೇಷನಿಸ್ಟ್ ಈ ಮಾತನ್ನು ಹೇಳಿದ್ದಾರೆ. ಇದು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಇದು ನಿಮಗೆ ಥರ್ಡ್ ಲೆಸನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಕ್ವಶನ್ ನಂಬರ್ 9 ನೋಡಿ. ಆಡಿಯೋ ವಿಡಿಯೋ ಮೆಟೀರಿಯಲ್ ಡೆವಲಪ್ ಸ್ಟೂಡೆಂಟ್ಸ್ ಅಂತ ಇದೆ.
ಈ ಆಡಿಯೋ ವಿಡಿಯೋ ಮೆಟೀರಿಯಲಿಂದ ಸ್ಟೂಡೆಂಟ್ಸ್ಗೆ ಏನು ಡೆವಲಪ್ ಆಗುತ್ತೆ ಅಂತಕ್ಕಂಥದ್ದಿದೆ. ಒಂದು ಕಾಂಪ್ರಹೆನ್ಷನ್ ಸ್ಕಿಲ್ಸ್ ಇದೆ, ಪ್ರೊನೌನ್ಸಿಯೇಷನ್ ಸ್ಕಿಲ್ಸ್ ಇದೆ, ಸ್ಟ್ರೆಸ್ ಆ್ಯಂಡ್ ಇಂಟೊನೇಷನ್ ಇದೆ, ಆಲ್ ಆಫ್ ದೀಸ್ ಅಂತ ಇದೆ. ಸೊ ವಿಡಿಯೋ ನೋಡೋದ್ರಿಂದ ಆ ಮೆಟೀರಿಯಲ್ಸಿಂದ ಏನೇನು ಡೆವಲಪ್ ಆಗುತ್ತೆ, ಇದೆಲ್ಲ ಡೆವಲಪ್ ಆಗುತ್ತೆ ನೋಡಿ. ಆಲ್ ಆಫ್ ದೀಸ್ ಆಗುತ್ತೆ. ಯಾಕೆ ಆಲ್ ಆಫ್ ದೀಸ್ ಆಗುತ್ತೆ ಇಲ್ಲಿ ಆನ್ಸರ್ ಹಾಕಿ ನೋಡಿ. ಆಡಿಯೋ ವಿಡಿಯೋ ಮೆಟೀರಿಯಲ್ಸ್ ಇಂಪ್ರೂವ್ ಕಾಂಪ್ರಹೆನ್ಷನ್ ನೋಡಿ, ಕಾಂಪ್ರಹೆನ್ಷನ್ ಇಂಪ್ರೂವ್ ಆಗುತ್ತೆ. ಇಲ್ಲಿ ಫಸ್ಟ್ ಕಾಂಪ್ರಹೆನ್ಷನ್ ಅಂತ ಹಾಕಿದ್ದೀನಿ. ಮತ್ತು ಪ್ರೊನೌನ್ಸಿಯೇಷನ್ ಅದು ಇಂಪ್ರೂವ್ ಆಗುತ್ತೆ. ಸ್ಟ್ರೆಸ್ ಮತ್ತು ಇಂಟೊನೇಷನ್ ಅದು ಇಂಪ್ರೂವ್ ಆಗುತ್ತೆ. ಸೊ ಎಲ್ಲ ಇಂಪ್ರೂವ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಆಪ್ಷನ್ ಯಾವ್ದು ತೊಗೋಬೇಕಾಗುತ್ತೆ? ಆಲ್ ಆಫ್ ದೀಸ್ ಆಪ್ಷನ್ನ ತೊಗೋಬೇಕು. ಮೇಲಿನ ಎಲ್ಲವೂ ಏನಾಗುತ್ತೆ, ಡೆವಲಪ್ ಆಗುತ್ತೆ. ವಿದ್ಯಾರ್ಥಿಗಳಲ್ಲಿ ಆಡಿಯೋ ವಿಡಿಯೋ ಮೆಟೀರಿಯಲ್ಸ್ ಏನನ್ನು ಡೆವಲಪ್ ಮಾಡುತ್ತೆ? ಕಾಂಪ್ರಹೆನ್ಷನ್ ಸ್ಕಿಲ್ಸ್. ಕಾಂಪ್ರಹೆನ್ಷನ್ ಸ್ಕಿಲ್ಸ್ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಸ್ಕಿಲ್ಸ್ ಅಂತ, ತಿಳುವಳಿಕೆಯ ಕೌಶಲಗಳು ಅಂತ ಹೇಳ್ಬಿಟ್ಟು. ಪ್ರೊನೌನ್ಸಿಯೇಷನ್ ಉಚ್ಚಾರಣೆ. ಸ್ಟ್ರೆಸ್ ಆ್ಯಂಡ್ ಇಂಟೊನೇಷನ್ ಅಂತ ಹೇಳಿದ್ರೆ ನಾವು ಎಲ್ಲಿ ಹೇಗೆ ಒತ್ತು ಕೊಟ್ಟು ಮಾತಾಡಬೇಕು, ಓದಬೇಕು, ಮತ್ತು ಯಾವ ಗತಿಯಲ್ಲಿ ನಮ್ಮ ಧ್ವನಿಯ ಪಿಚ್ಚನ್ನು ನಾವು ಜಾಸ್ತಿ ಮಾಡಬೇಕು ಅಥವಾ ಕಡಿಮೆ ಮಾಡಬೇಕು, ಅದಕ್ಕೆ ಇಂಟೊನೇಷನ್ ಅಂತ ಹೇಳ್ತೀವಿ. ಇದೆಲ್ಲ ಹೇಗೆ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂದರೆ ಆಡಿಯೋ ವಿಡಿಯೋ ಮೆಟೀರಿಯಲ್ಸನ್ನು ನಾವು ನೋಡೋದ್ರಿಂದ ಏನಾಗುತ್ತೆ, ನಮ್ಮಲ್ಲಿ ಅಂದರೆ ಸ್ಟೂಡೆಂಟ್ಸಲ್ಲಿ ಡೆವಲಪ್ ಆಗುತ್ತೆ. ಅದಕ್ಕೆ ಇಲ್ಲಿ ಆಲ್ ಆಫ್ ದಿಸ್ ಅಂತ ಆನ್ಸರನ್ನು ನಾವು ತೊಗೋಬೋದಾಗುತ್ತೆ. ಕ್ವಶನ್ ನಂಬರ್ 10 ಇದು ಕೊನೆಯ ಒಂದು ಪ್ರಶ್ನೆ. ಟು ಟೆಸ್ಟ್ ದ ಎಫೆಕ್ಟಿವ್ನೆಸ್ ಆಫ್ ಟೀಚರ್ಸ್ ಟೀಚಿಂಗ್ ಇನ್ ಕ್ಲಾಸ್ ರೂಮ್ ಟೆಸ್ಟ್ ಈಸ್ ಯೂಸ್ಡ್ ಅಂತ ಡ್ಯಾಶ್. ಇಲ್ಲಿ ಒಬ್ಬ ಟೀಚರ್ನ ಎಫೆಕ್ಟಿವ್ನೆಸ್ಸನ್ನು ನಾವು ಟೆಸ್ಟ್ ಮಾಡಬೇಕು. ಟೀಚಿಂಗಲ್ಲಿ ತುಂಬ ಚೆನ್ನಾಗಿ ಪಾಠ ಮಾಡ್ತಾ ಇದ್ದಾವೆ ಇಲ್ಲ ಕ್ಲಾಸ್ ರೂಮಲ್ಲಿ, ಅದನ್ನು ಹೇಗೆ ಟೆಸ್ಟ್ ಮಾಡ್ಬೋದು? ಪ್ರಾಫಿಷಿಯನ್ಸಿ ಅಂದರೆ ಒಂದು ಲ್ಯಾಂಗ್ವೇಜನ್ನು ಬಳಸೋದಾಗುತ್ತೆ. ಡಯಾಗ್ನೋಸ್ಟಿಕ್ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಒಂದು ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ಸನ್ನು ನಾವು ಕಂಡುಹಿಡಿಯೋದಕ್ಕೆ ಡಯಾಗ್ನೋಸ್ಟಿಕ್ ಮಾಡ್ತೀವಿ. ಪ್ಲೇಸ್ಮೆಂಟ್ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳನ್ನು ಡಿಫ್ರೆಂಟ್ ಆಗಿರ್ತಕ್ಕಂಥ ಸೆಕ್ಷನ್ಸ್ಗಳಿಗೆ ಮತ್ತು ಕ್ಲಾಸ್ಗಳಿಗೆ ನಾವು ಪ್ಲೇಸ್ ಮಾಡೋದಕ್ಕೋಸ್ಕರ ಈ ಒಂದು ಟೆಸ್ಟನ್ನು ಮಾಡ್ತೀವಿ. ಆದರೆ ಅಚೀವ್ಮೆಂಟ್ ಟೆಸ್ಟ್ ಏನಿದೆ, ಟೀಚರ್ನ ಎಫೆಕ್ಟಿವ್ನೆಸ್ಸನ್ನು ತಿಳಿಯೋದಕ್ಕೆ ನಾವು ಎಕ್ಸಾಮನ್ನು ಅಥವಾ ಟೆಸ್ಟನ್ನು ನೀಡ್ತೀವಿ. ಅಚೀವ್ಮೆಂಟ್ ಅಂದರೆ ಸಾಧನಾ ಪರೀಕ್ಷೆ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಅಚೀವ್ಮೆಂಟ್ ಟೆಸ್ಟ್ ಏನಿದೆ ಈಸ್ ಯೂಸ್ ಟು ಚೆಕ್ ಹೌ ಮಚ್ ಸ್ಟೂಡೆಂಟ್ಸ್ ಹ್ಯಾವ್ ಲರ್ನ್ಡ್, ಎಷ್ಟು ವಿದ್ಯಾರ್ಥಿಗಳು ಕಲ್ತಿದ್ದಾವೆ, ಆ್ಯಂಡ್ ಟು ಇವ್ಯಾಲ್ಯುಯೇಟ್ ದ ಎಫೆಕ್ಟಿವ್ನೆಸ್ ಆಫ್ ಟೀಚಿಂಗ್, ಮತ್ತು ಪಾಠ ಹೇಗೆ ಮಾಡಲಾಗಿದೆ, ಎಷ್ಟು ಪರಿಣಾತ್ಮಕವಾಗಿ ಪಾಠವನ್ನು ಮಾಡಲಾಗಿದೆ, ಬೋಧನೆ ಎಷ್ಟು ಎಫೆಕ್ಟಿವ್ ಆಗಿದೆ ಅಂತ ನಾವು ಟೆಸ್ಟ್ ಮಾಡೋಕ್ಕೋಸ್ಕರ ಅಚೀವ್ಮೆಂಟ್ ಟೆಸ್ಟನ್ನು ನಾವು ಮಾಡ್ತೀವಿ. ಇದಕ್ಕೆ ಆನ್ಸರ್ ಏನಾಗುತ್ತೆ, ಅಚೀವ್ಮೆಂಟ್ ಟೆಸ್ಟ್ ಆಗುತ್ತೆ. ಒಬ್ಬ ಟೀಚರ್ ತುಂಬಾ ಎಫೆಕ್ಟಿವ್ ಆಗಿ ಪಾಠ ಮಾಡಿದ್ದಾವೆ ಅಂದರೆ ಭಾಳಷ್ಟು ವಿದ್ಯಾರ್ಥಿಗಳು ಎಕ್ಸಾಮಲ್ಲಿ ಪಾಸ್ ಆಗ್ತವೆ, ಮತ್ತು ಎಫೆಕ್ಟಿವ್ನೆಸ್ಸು ತುಂಬಾ ಜಾಸ್ತಿ ಆಗಿದೆ ಅಂತಕ್ಕಂಥದ್ದು ಟೀಚಿಂಗಲ್ಲಿ ಅದರಲ್ಲಿ ನಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ಬಿ ಆಪ್ಷನ್ನ ನಾವು ತಗೋಬೇಕಾಗತ್ತೆ. ಆನ್ಸರ್ ಇಲ್ಲಿ ಅಚೀವ್ಮೆಂಟ್ ಟೆಸ್ಟ್ ಅಂತ ನಾವು ಕೊಡ್ಬೋದು. ಹೀಗೆ ನಾನು 10 ಪ್ರಶ್ನೆಗಳಿಗೆ ಏನು ಮಾಡಿದ್ದೀನಿ, ಉತ್ತರವನ್ನು ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡಿದ್ದೀನಿ MCQ ಬಗ್ಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು 2 ಮಾರ್ಕ್ಸ್ ಕ್ವಶನ್ ಬಗ್ಗೆ ನಾನು ಏನು ಮಾಡ್ತೀನಿ, ಇದೇ ಥರ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಇಂತಹ ವೀಡಿಯೋಗಳನ್ನು ನೋಡೋದ್ರಿಂದ ಏನಾಗುತ್ತೆ, ನಿಮಗೆ ನಾನು ಹೇಳಿದ್ನಲ್ಲ ಆಡಿಯೋ ವಿಡಿಯೋ ಇಂಪಾರ್ಟೆಂಟ್ ಅಂತಕ್ಕಂಥದ್ದು ನೋಡಿ. ಆಡಿಯೋ ವಿಡಿಯೋ ನೋಡೋದ್ರಿಂದ ಮಕ್ಕಳಿಗೂ ಕಾಂಪ್ರಹೆನ್ಷನ್, ಪ್ರೊನೌನ್ಸಿಯೇಷನ್, ಸ್ಟ್ರೆಸ್, ಇಂಟೊನೇಷನ್ ಗೊತ್ತಾಗುತ್ತೆ. ನೀವು ಈ ವಿಡಿಯೋಗಳನ್ನು ನೋಡೋದ್ರಿಂದ ಏನಾಗುತ್ತೆ, ನಿಮ್ಮಲ್ಲಿ ಯಾವ ಆನ್ಸರ್ ನಾವು ನೆನಪಲ್ಲಿಟ್ಕೋಬೇಕು ಮತ್ತು ಹೇಗೆ ಕ್ವಶನ್ಸ್ ಬರುತ್ತೆ, ಹೇಗೆ ಅದಕ್ಕೆ ನಾವು ಆನ್ಸರ್ ಮಾಡಬೇಕು. ಯಾಕೆಂದರೆ ಇಲ್ಲಿ ಆಡಿಯೋ ಮತ್ತು ವಿಡಿಯೋ ಎರಡೂ ಇರುತ್ತೆ ವಿಡಿಯೋಗಳಲ್ಲಿ. ಅದಕ್ಕೆ ನೀವು ಸಾಕಷ್ಟು ವಿಡಿಯೋಗಳನ್ನು ಈ ಒಂದು DLED ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ, ಪ್ರೀವಿಯಸ್ ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟಂತೆ ನೋಡಿದಾಗ ನೀವು ಪಾಸಾಗೋದ್ರಲ್ಲಿ ಅನುಮಾನನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಆಡಿಯೋನೂ ಇರುತ್ತೆ, ವಿಡಿಯೋನೂ ಇರುತ್ತೆ. ಹೆಚ್ಚು ನೋಡಿರ್ತಕ್ಕಂಥದ್ದು, ಹೆಚ್ಚು ಕೇಳಿರ್ತಕ್ಕಂಥದ್ದು ನಿಮಗೆ ಹೆಚ್ಚು ನೆನಪಲ್ಲಿ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ 2 ಮಾರ್ಕ್ಸ್ ಕ್ವಶನ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಅಂತ ಹೇಳಿ ಈ ಒಂದು ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.